ಈ ಬ್ರೈಡಲ್ ಡಿಸೈನ್ನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕುಚ್ಚು ಬರೋ ಜಾಗದಲ್ಲಿ ಫ್ಲವರ್ಸ್ ಬಂದಿದೆ ಅಷ್ಟೇ, ತುಂಬ ಬ್ರೈಡಲ್ ಆಗಿದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಾಯ್ ಹಲೋ ಆಲ್, ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಡಿಸೈನ್ನ ಮಾಡೋದಕ್ಕೆ 8 ಎಳೆ ದಾರ ತೊಗೊಂಡು ಲಾಸ್ಟಲ್ಲಿ ನಾಟ್ನ ಹಾಕ್ಕೊಂಡಿದ್ದೀನಿ, ಮತ್ತು 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಥ್ರೆಡ್ನ ಲೇಸ್ಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಥ್ರೆಡ್ನ ಲಾಕ್ನ ಮಾಡಿದ್ದಾದಮೇಲೆ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕ್ತಾ ಇದ್ದೀನಿ. ಅದು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ಅದು ಥ್ರೆಡ್ ಸೆಕ್ಯೂರ್ ಆಗಿರುತ್ತೆ ಅಂತ ಹಾಕ್ತಾ ಇರೋದು ಅಷ್ಟೇ. ಸಿಂಗಲ್ ಕ್ರೋಶನ ಹಾಕಿದಾದಮೇಲೆ ಈಗ ಚೈನ್ಸ್ನ ಹಾಕ್ಕೊತೀನಿ. ಈಗ ಫಸ್ಟು 4 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 4 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಈಗ ಮತ್ತೆ 5 ಚೈನ್ಸ್ನ ಹಾಕ್ಕೊತೀನಿ. ಮತ್ತು 5 ಚೈನ್ಸ್ 1 2 3 4 ಆ್ಯಂಡ್ 5 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಫಸ್ಟು 4 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ನ ಮಾಡಿದ್ದೆ. ಈಗ ಮತ್ತೆ 5 ಚೈನ್ಸ್ನ ಹಾಕ್ಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಫಸ್ಟಲ್ಲಿ ಮಾತ್ರ 4 ಚೈನ್ಸ್ 1 ಟೈಮ್ ಬರುತ್ತೆ. ಈಗ ಮತ್ತೆ 2 ಟೈಮ್ಸ್ 4 ಚೈನ್ಸ್ನ ಹಾಕಬೇಕಾಗತ್ತೆ. 1 2 3 4 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತೆ 4 ಚೈನ್ಸ್ನ ಹಾಕ್ಕೋಬೇಕು. ಮತ್ತು 4 ಚೈನ್ಸ್ನ ಹಾಕ್ಕೊಂಡು ಫಸ್ಟು 4 ಚೈನ್ ಮತ್ತು 5 ಚೈನ್ ಮತ್ತು 4 ಚೈನ್ಸ್. ಈಗ ಮತ್ತೆ 4 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ ಈಗ 5 ಚೈನ್ಸ್ನ ಹಾಕಬೇಕು. 2 ಟೈಮ್ಸ್ 4 ಚೈನ್ನ ಹಾಕಿದ್ದಾದಮೇಲೆ ಮತ್ತೆ ಈಗ 5 ಚೈನ್ಸ್ನ ಹಾಕ್ತಾಯಿದ್ದೀನಿ. 5 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಈಗ ಮತ್ತೆ 4 ಚೈನ್ಸ್ನ 2 ಟೈಮ್ಸ್ ಹಾಕಬೇಕು. 4 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. 5 ಚೈನ್ ಆದಮೇಲೆ 2 ಟೈಮ್ಸ್ 4 ಚೈನ್ಸ್ನ ಹಾಕಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ 1 ಟೈಮ್ ಮಾತ್ರ 4 ಚೈನ್ಸ್ನ ಹಾಕಬೇಕಾಗತ್ತೆ. ಮತ್ತೆ 4 ಚೈನ್ಸ್ನ ಹಾಕ್ತಾಯಿದ್ದೀನಿ. 4 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ 5 ಚೈನ್ಸ್ನ ಹಾಕ್ಕೊತೀನಿ. 5 ಚೈನ್ನ ಹಾಕಿ ಲಾಕ್ನ ಮಾಡ್ತೀನಿ. ಇದೇ ರೀತಿ ಬೇಸ್ಲೈನ್ ಫುಲ್ ಕಂಪ್ಲೀಟ್ ಮಾಡಬೇಕು. ಬೇಸ್ಲೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ 4 ಚೈನ್ಸ್ನ 1 ಟೈಮ್ ಹಾಕಿದ್ದೆ, ಮತ್ತು ತೋರಿಸ್ತೀನಿ ನೋಡಿ. ಫಸ್ಟು 1 ಟೈಮ್ 4 ಚೈನ್ನ ಹಾಕಿದ್ದೆ, ಮತ್ತು 5 ಚೈನ್, ಮತ್ತು 2 ಟೈಮ್ಸ್ 4 ಚೈನ್, ಮತ್ತು 5 ಚೈನ್, 2 ಟೈಮ್ಸ್ 4 ಚೈನ್, ಮತ್ತು 5 ಚೈನ್. ಈಗ ಮತ್ತೆ 4 ಚೈನ್ಸ್ನ 2 ಟೈಮ್ಸ್ ಹಾಕ್ತೀನಿ. ಇದೇ ರೀತಿ ಬೇಸ್ಲೈನ್ ಫುಲ್ ಕಂಪ್ಲೀಟ್ ಮಾಡ್ತೀನಿ. ಬೇಸ್ಲೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ತೊಗೊಂಡು ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ಕೊತೀನಿ. ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿದ್ದಾದಮೇಲೆ ಇಲ್ಲಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ಲ, 4 ಚೈನ್ ಗ್ಯಾಪ್ಗೆ 2 ಸಿಂಗಲ್ ಕ್ರೋಶನ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ 4 ಚೈನ್ ಗ್ಯಾಪ್ಗೆ 2 ಸಿಂಗಲ್ ಕ್ರೋಶೆಟ್ಸ್, 1 ಆ್ಯಂಡ್ 2 ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಈಗ ಮತ್ತೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ 5 ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತೆ ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡ್ತೀನಿ, ಅಂದರೆ ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ರೀತಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಅದೇ 5 ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತೆ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. ಇದೇ ರೀತಿ ಈ 5 ಚೈನ್ ಗ್ಯಾಪ್ಗೆ ನಾನು ಟೋಟಲ್ 12 ಡಬಲ್ ಕ್ರೋಶೆಟ್ಸ್ನ ಹಾಕ್ಕೊತೀನಿ. ನಾನು ಡಬಲ್ ಕ್ರೋಶೆಟ್ನ ಹಾಕೋದಕ್ಕೆ ನೀಡಲ್ ಮೇಲೆ ಒಂದು ಸರಿ ಮಾತ್ರ ಥ್ರೆಡ್ನ ಸುತ್ತಕೊಂಡಿದ್ದೀನಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು
ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತೆ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ರೆ ಅದನ್ನು ಡಬಲ್ ಕ್ರೋಶೆಟ್ ಅಂತಾರೆ. ನಾನು ಟೋಟಲ್ 12 ಡಬಲ್ ಕ್ರೋಶೆಟ್ನ ಹಾಕಿ ತೋರಿಸ್ತೀನಿ ನೋಡಿ. ಡಬಲ್ ಕ್ರೋಶೆಟ್ಸ್ ಎಲ್ಲ ಒಂದೇ ಸಮವಾಗಿ ಬರೋ ಥರ ಹಾಕ್ಕೊಳ್ಳಿ, ಆಗ ಆರ್ಚ್ ನೀಟಾಗಿ ಕಾಣಿಸುತ್ತೆ. ಇದು ವಿತೌಟ್ ಕುಚ್ಚು ಡಿಸೈನ್. ಕುಚ್ಚು ಪ್ಲೇಸಲ್ಲಿ ಫ್ಲವರ್ ಡಿಸೈನ್ನ ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ಸ್ನ ನೀಟಾಗಿ ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಡಬಲ್ ಕ್ರೋಶೆಟ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ರೆ ಅದನ್ನು ಡಬಲ್ ಕ್ರೋಶೆಟ್ ಅಂತಾರೆ. ನಾನು ಈ 5 ಚೈನ್ ಗ್ಯಾಪ್ಗೆ ಟೋಟಲ್ 12 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. 12 ಡಬಲ್ ಕ್ರೋಶೆಟ್ಸ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ನೆಕ್ಸ್ಟು 4 ಚೈನ್ ಗ್ಯಾಪ್ ಇದೆಯಲ್ಲ, ನೆಕ್ಸ್ಟ್ 5 ಚೈನ್ ಆದಮೇಲೆ 4 ಚೈನ್ಸ್ನ ಹಾಕಿದ್ದೀವಲ್ಲ ಅಲ್ಲಿಗೆ ಲಾಕ್ನ ಮಾಡಬೇಕು. ಆರ್ಚ್ ಈ ರೀತಿ ಬರುತ್ತೆ. ಇಲ್ಲಿ 4 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ ಅಥವಾ ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಒಂದೇ. ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ ಈಗ 4 ಚೈನ್ಸ್ 1 2 3 4 ಚೈನ್ಸ್ನ ಹಾಕ್ಕೊಂಡು ಅದರ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿಕೊಂಡು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಇದೇ ರೀತಿ ಆರ್ಚ್ನ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು 2 ಲೂಪಿಂದ ನೀಡಲ್ನ ಪಾಸ್ ಮಾಡಬೇಕು. ಅದನ್ನು ಡಬಲ್ ಕ್ರೋಶೆಟ್ ಅಂತಾರೆ. ಪ್ರತಿಯೊಂದು ಆರ್ಚ್ಗೂ ನಾನು ಫಸ್ಟಲ್ಲಿ 12 ಡಬಲ್ ಕ್ರೋಶೆಟ್ಸ್ ಹಾಕಿರೋದ್ರಿಂದ ಪ್ರತಿಯೊಂದು ಆರ್ಚ್ಗೂ 12 ಡಬಲ್ ಕ್ರೋಶೆಟ್ಸ್ನ ಹಾಕಬೇಕು. ನಾನು ಈ 12 ಡಬಲ್ ಕ್ರೋಶೆಟ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೀವು ಡಬಲ್ ಕ್ರೋಶೆಟ್ನ ಮಾಡುವಾಗ ಡಬಲ್ ಕ್ರೋಶೆಟ್ಸ್ ಎಲ್ಲ ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ, ಆಗ ಆರ್ಚ್ ನೀಟಾಗಿ ಕಾಣಿಸುತ್ತೆ. 12 ಡಬಲ್ ಕ್ರೋಶೆಟ್ಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನಾವು ಲಾಕ್ನ ಮಾಡಬೇಕು ಅಥವಾ ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಇಲ್ಲಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ಮತ್ತು 4 ಚೈನ್ಸ್ 1 2 3 4 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆಟ್ ಅಥವಾ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಇದೇ ರೀತಿ ಆರ್ಚ್ನ ಮಾಡ್ಕೋಬೇಕಾಗತ್ತೆ. ನಾನು ಈ ಸ್ಟೆಪ್ ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪ್ ಇರೋ ಹತ್ರ ಆರ್ಚ್ ಬರುತ್ತೆ ಅಥವಾ ಡಬಲ್ ಕ್ರೋಶೆಟ್ಸ್ನ 12 ಡಬಲ್ ಕ್ರೋಶೆಟ್ಸ್ನ ಹಾಕ್ಕೋಬೇಕು. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಸೆಕೆಂಡ್ ಸ್ಟೆಪ್ ಫುಲ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಈ ರೀತಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಪಿಂಕ್ ಕಲರ್ ಥ್ರೆಡ್ನ ತಗೊಂಡು ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿದ್ದಾದಮೇಲೆ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ 4 ಚೈನ್ ಗ್ಯಾಪ್ಗೆ 2 ಸಿಂಗಲ್ ಕ್ರೋಶೆಟ್ಸ್ನ ಹಾಕಿದ್ವಲ್ಲ, ಆ 2 ಸಿಂಗಲ್ ಕ್ರೋಶೆಟ್ ಮೇಲ್ಗಡೆ 2 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. 1 2 ಸಿಂಗಲ್ ಕ್ರೋಶೆಟ್ಸ್ನ ಹಾಕಿದ್ದಾದಮೇಲೆ ನೆಕ್ಸ್ಟು ಡಬಲ್ ಕ್ರೋಶೆಟ್ ಮೇಲ್ಗಡೆ ಚೈನ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಪ್ರತಿಯೊಂದು ಚೈನ್ ಮೇಲೂ ಒಂದೊಂದು ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಯಾವುದೇ ಚೈನ್ನ ಸ್ಕಿಪ್ ಮಾಡೋಂಗಿಲ್ಲ. ನೀಟಾಗಿ ಡಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ಸ್ ಕಾಣಿಸುತ್ತೆ. ನಾವು ಫಸ್ಟು 6 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೋಬೇಕು. ನೀಟಾಗಿ ಕೌಂಟ್ ಮಾಡಿಕೊಂಡು ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೊಳ್ಳಿ. 6 ಸಿಂಗಲ್ ಕ್ರೋಶೆಟ್ಸ್ ಆದಮೇಲೆ ಈಗ ಥ್ರೆಡ್ನ ಮೇಲೆ ಎಳೆದು 6 ಸಿಂಗಲ್ ಕ್ರೋಶೆಟ್ಸ್ ಆಯಿತು. ಈಗ ಮತ್ತೆ ಥ್ರೆಡ್ನ ಮೇಲೆ ಎಳೆದು ಈ ರೀತಿ ಥ್ರೆಡ್ನ ಮೇಲೆ ಎಳೆದು ಬೀಡ್ಸ್ನ ಆ್ಯಡ್ ಮಾಡ್ತೀನಿ. 3 ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ 1 ಬೀಡನ್ನ ಆ್ಯಡ್ ಮಾಡ್ಬೋದು, ಇಲ್ಲ ಲೀಫ್ ಬೀಡನ್ನ ಆ್ಯಡ್ ಮಾಡ್ಬೋದು. ಈಗ ನಾನು ಬೀಡ್ ಲಾಕ್ ಮಾಡ್ತೇನೆ, ಹಾಗೆ ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ನಾನು 6th ಸಿಂಗಲ್ ಕ್ರೋಶೆಟ್ ಹಾಕಿದ್ದೆಲ್ಲ ಸೇಮ್ ಪ್ಲೇಸಲ್ಲೇ ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆಟ್ನ ಹಾಕಿದ್ದಾದಮೇಲೆ ಮತ್ತೆ ಉಳಿದಿರೋ 6 ಡಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ಸ್ಗೆ 6 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೋಬೇಕು. ಇದು ಬೀಡ್ಸು ಮಧ್ಯದಲ್ಲಿ ಬರುತ್ತೆ. ಈ ರೀತಿ ಲಾಕ್ ಮಾಡಿದ್ರೆ ನಾನು ಬೀಡ್ ಹಾಕೋದಕ್ಕಿಂತ ಮೊದಲು 6 ಸಿಂಗಲ್ ಕ್ರೋಶೆಟ್ಸ್ನ ಹಾಕಿದ್ದೆ. ಬೀಡ್ ಆದಮೇಲೆ 6 ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ನಾನು ಫಸ್ಟು 12 ಡಬಲ್ ಕ್ರೋಶೆಟ್ಸ್ನ ಹಾಕಿರೋದ್ರಿಂದ
ಬೀಡ್ಗಿಂತ ಮುಂಚೆ 6 ಸಿಂಗಲ್ ಕ್ರೋಶೆಟ್ಸ್, ಬೀಡ್ ಆದಮೇಲೆ 6 ಸಿಂಗಲ್ ಕ್ರೋಶೆಟ್ ಆದಮೇಲೆ ಈ ರೀತಿ ಗ್ರ್ಯಾಂಡಾಗಿ ಬರುತ್ತೆ ಆರ್ಚು. ಇಲ್ಲಿ 4 ಚೈನ್ ಮೇಲ್ಗಡೆ ಒಂದು ಲಾಕ್ನ ಮಾಡಿದ್ವಲ್ಲ, 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಅಥವಾ ಲಾಕ್ನ ಮಾಡಿದ್ವಲ್ಲ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ಈಗ 3 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಈಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಸಿಂಗಲ್ ಕ್ರೋಶೆಟ್ನ ಹಾಕಿದ್ವಲ್ಲ, ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ. ಈ 2 ಲೂಪು ಹಾಗೆ ನೀಡಲ್ ಮೇಲೆ ಇಟ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಿಂದನೇ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಪಾಸ್ ಮಾಡಿ ಈಗ ನೀಡಲ್ ಮೇಲೆ 3 ಲೂಪ್ಸ್ ಇದೆ. ಮತ್ತೆ ನೀಡಲ್ ಮೇಲೆ ಅದೇ ರೀತಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. ಈಗ ನೀಡಲ್ ಮೇಲೆ 4 ಲೂಪ್ ಇದೆ. ಈ 4 ಲೂಪಿಂದನೂ ಒಂದೇ ಸರಿ ನೀಡಲ್ನ ಪಾಸ್ ಮಾಡಿ ಅದನ್ನು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಪೆಟಲ್ ಫಾರ್ಮ್ ಆಗುತ್ತೆ. ಈಗ ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ನ ಹಾಕ್ಕೊಂಡು ಈ ಥ್ರೆಡ್ನ ಈ ರೀತಿ ಮೇಲೆ ಎಳೆದು ಇಲ್ಲಿ ನಾವು ಫಸ್ಟ್ ಪೆಟಲ್ ಮಾಡಿರ್ತೀವಲ್ಲ ಅಲ್ಲಿ ಚೈನ್ ಥರ ಇರುತ್ತೆ, ಅಲ್ಲಿ ನೀಡಲ್ನ ಹಾಕಿ ಈ ರೀತಿ ಥ್ರೆಡ್ನ ಎಳ್ಕೋಬೇಕು. ಥ್ರೆಡ್ನ ಎಳ್ಕೊಂಡು ಲಾಕ್ನ ಮಾಡಬೇಕು. ಲಾಕ್ನ ಮಾಡಿದಾಗ ಅದು ರಿಂಗ್ ಫಾರ್ಮ್ ಆಗುತ್ತೆ. ಈ ರೀತಿ ರಿಂಗ್ ಅಥವಾ ಸರ್ಕಲ್ ಫಾರ್ಮ್ ಆಗುತ್ತೆ. ಈ ಸರ್ಕಲ್ಗೆ ನಾವು ಉಳಿದಿರೋ ಪೆಟಲ್ಸ್ನ ಮಾಡಬೇಕಾಗತ್ತೆ. ಈಗ ಮತ್ತೆ 3 ಚೈನ್ಸ್ನ ಹಾಕ್ಕೊತೀನಿ. ಫಸ್ಟು 1 2 3 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ರಿಂಗ್ ಮಾಡಿರ್ತೀವಲ್ಲ, ರಿಂಗ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಪಾಸ್ ಮಾಡಬೇಕು. ಈ 2 ಲೂಪು ಹಾಗೆ ನೀಡಲ್ ಮೇಲೆ ಇಟ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದೇ ರಿಂಗ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಪಾಸ್ ಮಾಡಬೇಕು. ಈಗ ನೀಡಲ್ ಮೇಲೆ 3 ಲೂಪ್ ಇದೆ. ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ರಿಂಗ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಪಾಸ್ ಮಾಡಬೇಕು. ಆಗ ನೀಡಲ್ ಮೇಲೆ 4 ಲೂಪ್ ಇರುತ್ತೆ. 4 ಲೂಪಿಂದನೂ ಈಗ ನೀಡಲ್ನ ಪಾಸ್ ಮಾಡಬೇಕು ಒಂದೇ ಸರಿ. ಈ ರೀತಿ 4 ಲೂಪಿಂದನೂ ಒಂದೇ ಸರಿ ನೀಡಲ್ನ ಪಾಸ್ ಮಾಡಿ ಇದನ್ನು ಲಾಕ್ ಮಾಡಬೇಕು. ಲಾಕ್ನ ಮಾಡ್ತಾಯಿದ್ದೀನಿ ನೋಡಿ. ಲಾಕ್ನ ಮಾಡಿಕೊಂಡು ಈಗ 3 ಚೈನ್ಸ್ನ ಹಾಕ್ಕೋಬೇಕು. 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ರಿಂಗ್ ಒಳಗಡೆನೇ ಲಾಕ್ನ ಮಾಡಬೇಕು. ಈ 3 ಚೈನ್ಸ್ನ ರಿಂಗ್ ಹಾಕಿರ್ತೀವಲ್ಲ ಆ ರಿಂಗ್ ಒಳಗಡೆನೇ ಲಾಕ್ನ ಮಾಡ್ಕೋಬೇಕು. ಅದು ಪೆಟಲ್ ಫಾರ್ಮ್ ಆಗುತ್ತೆ. ಈ ರೀತಿ 2 ಪೆಟಲ್ಸ್ ಕಂಪ್ಲೀಟ್ ಆಯಿತು. ಈಗ ಮತ್ತೆ 3 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಈ 2 ಲೂಪು ಹಾಗೆ ಇಟ್ಕೊತೀನಿ. ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ರಿಂಗ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಪಾಸ್ ಮಾಡ್ತೀನಿ. ಈಗ ನೀಡಲ್ ಮೇಲೆ 3 ಲೂಪ್ ಇದೆ. ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ರಿಂಗ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಈಗ 4 ಲೂಪ್ ಇರುತ್ತೆ. 4 ಲೂಪಿಂದನೂ ಒಂದೇ ಸರಿ ನೀಡಲ್ನ ಪಾಸ್ ಮಾಡಿ ಅದನ್ನು ಲಾಕ್ ಮಾಡ್ಕೊತೀನಿ. ಈಗ ಮತ್ತೆ 3 ಚೈನ್ಸ್ನ ಹಾಕ್ಕೊಂಡು ರಿಂಗ್ ಒಳಗಡೆ ಲಾಕ್ನ ಮಾಡಬೇಕು. ಅದು ಪೆಟಲ್ ಫಾರ್ಮ್ ಆಯಿತು. ಈ ರೀತಿ ಪೆಟಲ್ ಫಾರ್ಮ್ ಆಯಿತು. ಈಗ 3 ಪೆಟಲ್ಸ್ ಕಂಪ್ಲೀಟ್ ಆಯಿತು. ಮತ್ತೆ 3 ಚೈನ್ಸ್ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕು. ಸೇಮ್ ರಿಂಗ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಪಾಸ್ ಮಾಡಿ ಇನ್ನೂ 2 ಲೂಪು ಹಾಗೆ ಇಟ್ಕೋಬೇಕು. ಈ ರೀತಿ 3 ಟೈಮ್ಸ್ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಬೇಕು. ಆಗ ನೀಡಲ್ ಮೇಲೆ 4 ಲೂಪ್ಸ್ ಇರುತ್ತೆ. 3 ಟೈಮ್ಸ್ ಮಾಡಿದ್ರೆ ಅದನ್ನು ಲಾಕ್ ಮಾಡಿಬಿಟ್ಟು ಮತ್ತೆ 3 ಚೈನ್ಸ್ನ ಹಾಕ್ಕೊಂಡು ಆ ರಿಂಗ್ ಒಳಗಡೆ ಲಾಕ್ನ ಮಾಡಬೇಕು. ಅದು ಪೆಟಲ್ ಫಾರ್ಮ್ ಆಗುತ್ತೆ. ಈ ರೀತಿ ಪೆಟಲ್ ಫಾರ್ಮ್ ಆಗುತ್ತೆ. ಈಗ 4 ಪೆಟಲ್ಸ್ ಕಂಪ್ಲೀಟ್ ಆಯಿತು. ಮತ್ತೆ 3 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. ಮತ್ತು ಇನ್ನೆರಡು ಲೂಪು ಹಾಗೆ ಇಟ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ರಿಂಗ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಪಾಸ್ ಮಾಡಬೇಕು. ಮತ್ತು ಇನ್ನೊಂದು ಸರಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ರಿಂಗ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು ನೀಡಲ್ ಮೇಲೆ 4 ಲೂಪ್ ಇರುತ್ತೆ. 4 ಲೂಪಿಂದನೂ ನೀಡಲ್ನ ಪಾಸ್ ಮಾಡಿ ಈಗ ಅದನ್ನು ಲಾಕ್ ಮಾಡಬೇಕು. ಲಾಕ್ನ ಮಾಡಿದ್ದಾದಮೇಲೆ ಇದು 5th ಪೆಟಲ್ಲು. 5 ಪೆಟಲ್ಸ್ ಆದಮೇಲೆ ಇಲ್ಲಿ
4 ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಈ ರೀತಿ ಕಾಣಿಸುತ್ತೆ ಫ್ಲವರು. ಇಷ್ಟು ನೀಟಾಗಿ ಬಂದಿದೆ ನೋಡಿ. ಈಗ ಮತ್ತೆ ಇಲ್ಲಿ ಡಬಲ್ ಕ್ರೋಶೆಟ್ಸ್ ಮೇಲ್ಗಡೆ ಒಂದೊಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೋಬೇಕು. ಫಸ್ಟು 6 ಸಿಂಗಲ್ ಕ್ರೋಶೆಟ್ನ ಹಾಕ್ಕೋಬೇಕು. ಪ್ರತಿಯೊಂದು ಡಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ಗೂ ಒಂದೊಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ಫಸ್ಟ್ 6 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ಈಗ ಮತ್ತೆ 6 ಸಿಂಗಲ್ ಕ್ರೋಶೆಟ್ ಆದಮೇಲೆ ಈಗ ಥ್ರೆಡ್ನ ಮೇಲೆ ಎಳಿತಾ ಇದ್ದೀನಿ. ಥ್ರೆಡ್ನ ಮೇಲೆ ಎಳೆದು 3 ಬೀಡ್ಸ್ನ ಆ್ಯಡ್ ಮಾಡಿಕೊಂಡು 6th ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಲ್ಲ ಸೇಮ್ ಪ್ಲೇಸಲ್ಲೇ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ ಅಥವಾ ಲಾಕ್ನ ಮಾಡ್ತಾಯಿದ್ದೀನಿ. ಬೀಡ್ಸ್ನ ಲಾಕ್ ಮಾಡುವ ಅವಶ್ಯಕತೆ ಇಲ್ಲ, ಹಾಗೆ ಲಾಕ್ನ ಮಾಡ್ಕೋಬೇಕು. ಈಗ ಮತ್ತೆ ಬೀಡ್ಸ್ನ ಆ್ಯಡ್ ಮಾಡಿದ್ದಾದಮೇಲೆ 6 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ಬೀಡ್ಸ್ ಆ್ಯಡ್ ಮಾಡೋದಕ್ಕೆ ಮೊದಲು 6 ಸಿಂಗಲ್ ಕ್ರೋಶೆಟ್ಸ್, ಬೀಡ್ಸ್ ಆ್ಯಡ್ ಮಾಡಿದ್ದಾದಮೇಲೆ 6 ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 6 ಸಿಂಗಲ್ ಕ್ರೋಶೆಟ್ ಕಂಪ್ಲೀಟ್ ಆದಮೇಲೆ 4 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡಿರ್ತೀವಲ್ಲ, ಸಿಂಗಲ್ ಕ್ರೋಶೆಟ್ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ಈಗ ಮತ್ತೆ 3 ಚೈನ್ಸ್ನ ಹಾಕ್ಕೊತೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಮೇಲೆ 2 ಸಿಂಗಲ್ ಕ್ರೋಶೆಟ್ ಮಾಡಿರ್ತೀವಲ್ಲ ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಬೇಕು. ಇನ್ನು 2 ಲೂಪ್ ಹಾಗೆ ಇಟ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಬೇಕು. ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಬೇಕು. ಈಗ ನೀಡಲ್ ಮೇಲೆ 4 ಲೂಪ್ ಇದೆ, 4 ಲೂಪಿಂದನೂ ನೀಡಲ್ನ ಪಾಸ್ ಮಾಡಿ ಅದನ್ನು ಲಾಕ್ ಮಾಡಬೇಕು. ಲಾಕ್ನ ಮಾಡಿದ್ರೆ ಅದು ಪೆಟಲ್ ಫಾರ್ಮ್ ಆಯಿತು. ಈಗ ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ನ ಹಾಕ್ಕೊಂಡು ಈ ರೀತಿ ಥ್ರೆಡ್ನ ಮೇಲೆ ಎಳೆದು ಫಸ್ಟ್ ಪೆಟಲ್ ಮಾಡಿರೋ ಹತ್ರ ಚೈನ್ ಕಾಣಿಸುತ್ತೆ, ಅಲ್ಲಿ ಈ ರೀತಿ ನೀಡಲ್ನ ಹಾಕಿ ಈ ಥ್ರೆಡ್ನ ಈ ಚೈನ್ ಒಳಗಡೆಯಿಂದ ಥ್ರೆಡ್ ತಗೋಬೇಕು. ಈ ರೀತಿ ಥ್ರೆಡ್ನ ತಂದು ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡ್ರೆ ಅದು ರಿಂಗ್ ಫಾರ್ಮ್ ಆಗುತ್ತೆ ಅಥವಾ ಸರ್ಕಲ್ ಫಾರ್ಮ್ ಆಗುತ್ತೆ. ಈಗ ಮತ್ತೆ 3 ಚೈನ್ಸ್ನ ಹಾಕ್ಕೊಂಡು ಆ ರಿಂಗ್ ಒಳಗಡೆ ಪೆಟಲ್ಸ್ನ ಮಾಡ್ಕೋಬೇಕು. ನಾವು ಫಸ್ಟ್ ಫ್ಲವರ್ ಮಾಡ್ತೀವಲ್ಲ ಅದೇ ರೀತಿ ಇಲ್ಲಿನೂ ಫ್ಲವರ್ನ ಅಥವಾ ಪೆಟಲ್ಸ್ನ ಮಾಡಿಕೊಂಡು ಒಂದು ಫ್ಲವರ್ಗೆ 5 ಪೆಟಲ್ಸ್ ಬರುತ್ತೆ. ಇದೇ ರೀತಿ ಫುಲ್ ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ. ಇದು ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಕುಚ್ಚು ಬರೋ ಜಾಗದಲ್ಲಿ ಈ ರೀತಿ ಫ್ಲವರ್ ಬರುತ್ತೆ ಅಷ್ಟೇ. ಇಲ್ಲಿ ನೀವು ಮಧ್ಯದಲ್ಲಿ ಬೇಕಾದರೆ ಹೋಲ್ ಇರೋ ಹತ್ರ ಒಂದು ಸ್ಟೋನ್ನ ಅಂಟಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಆಗುವಂಥವ್ರಿಗೆ ಶೇರ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.